ನನ್ನ ಹೆಸರು ಶಶಿಧರ್ ಅಂತ, ಸಂಜೀವಿನಿ ಜೀವರಕ್ಷಕ ಟ್ರಸ್ಟ್ನ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳು ಮಾತಾಡ್ತಿರೋದು. ಸರ್, ಈ ತಿಂಗಳು 27/2/2025 ಸಂತೋಷ್ ಲಾಡ್ ಸಾಹೇಬ್ರವರೊಂದು ಜನ್ಮ ದಿನಾಚರಣೆ ಆಗಿರುತ್ತೆ ಸರ್. ಈ ಜನ್ಮ ದಿನಾಚರಣೆಯನ್ನು ನಾವು ಆಪತ್ ರಕ್ಷಕ ದಿನಾಚರಣೆ ಅಂತ ನಮ್ಮ ಸಂಜೀವಿನಿ ಜೀವರಕ್ಷಕ ಟ್ರಸ್ಟ್ ವತಿಯಿಂದ ನಾವು ಘೋಷಣೆ ಮಾಡಿದ್ದೀವಿ ಸರ್. ಉದ್ದೇಶ ಇಷ್ಟೇ ಸರ್, ಸಂಜೀವಿನಿ ಜೀವರಕ್ಷಕ ಟ್ರಸ್ಟ್ ವತಿಯಿಂದ ಯಾಕೆ ನಾವು ಸಂತೋಷ್ ಲಾಡ್ ಸಾಹೇಬ್ರನ್ನ ಆಪ್ತರಕ್ಷಕ ದಿನಾಚರಣೆ ಅಂತ ಆಚರಣೆ ಮಾಡೋದು ಕಾರಣ ಏನಂತಂದ್ರೆ, ಅವರು 3 ಸಂದರ್ಭದಲ್ಲಿ ಕೂಡ ಅವರನ್ನ ಮಾಡಿದಂಥ ಒಂದು ಕಾರ್ಯ ಇದನ್ನ ನೋಡ್ಬಿಟ್ಟು ನಾವು ಈ ಒಂದು ಆಪ್ತರಕ್ಷಕ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದೀವಿ ಸರ್. ಆದರೆ ಕೇರಳದಲ್ಲಿ ಮತ್ತು ಒರಿಸ್ಸಾದಲ್ಲಿ ಮತ್ತು ವಯನಾಡಲ್ಲಿ ನಡೆದಂಥ ಒಂದು ಏನು ಪ್ರವಾಹ ಆಗಿರ್ಬೋದು, ರೈಲು ದುರಂತ ಆಗಿರ್ಬೋದು, ಇಂಥ ಒಂದು ಸಂದರ್ಭದಲ್ಲಿ ಖುದ್ದಾಗಿ ಅವರು ಹೋಗಿ ಈ ಕಾರ್ಯಾಚರಣೆ ಮಾಡಿದಂಥ ಒಂದು ಕೆಲಸ ಇದೆಯಲ್ಲ ಸರ್, ಅದು ಅಪಾರವಾದಂಥ ಕೆಲಸ. ಅವರು ಕರ್ನಾಟಕದ ಒಂದು ಸಚಿವರಾದರೂ ಕೂಡ ಒಂದು ಜನಗಳ ಒಂದು ರಕ್ಷಣೆಗೆ ಮುಂದಾಗಿ ಅವರು ನಿಂತಹ ಒಂದು ನಿಲುವು ಏನಿದೆ ಅದನ್ನ ಗಮನಿಸ್ಬಿಟ್ಟು ನಮ್ಮ ಟ್ರಸ್ಟ್ ವತಿಯಿಂದ ಇವರಿಗೆ ಒಂದು ಆಪ್ತರಕ್ಷಕ ಪ್ರಶಸ್ತಿಯನ್ನು ನಾವು ಕೊಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ರಾಜ್ಯ ಕಮಿಟಿ ನಿರ್ಧಾರ ಮಾಡುತ್ತೆ. ಅದೇ ಅಂತ ಈಗ ಬರುವಂತ 27ನೇ ತಾರೀಕು ಅವರ ಜನ್ಮದಿನಾಚರಣೆ ಆದ್ದರಿಂದ ಅವರಿಗೆ ಆ ಜನ್ಮದಿನದ ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳ್ಬಿಟ್ಟು 15 ಜಿಲ್ಲೆಗಳಲ್ಲಿ ನಾವು ಏಕಕಾಲದಲ್ಲಿ ಅವರ ಆಪ್ತರಕ್ಷಕ ದಿನಾಚರಣೆ ಅಂತ ಆಚರಣೆ ಮಾಡ್ತಾ ಆ ಜಿಲ್ಲೆಯಲ್ಲಿ ಒಳ್ಳೆ ಸೇವೆ ಸಲ್ಲಿಸಿದಂತ ಸೇವಕರಿಗೆ ಸನ್ಮಾನ ಕಾರ್ಯಕ್ರಮಗಳನ್ನು ಏರ್ಪಡಿಸಿದೀವಿ ಸರ್. ಇದು ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಕನ್ನಡ ಭವನದಲ್ಲಿ ಈ ಕಾರ್ಯಕ್ರಮ ಬಳ್ಳಾರಿ ಜಿಲ್ಲೆಯಲ್ಲಿ ನಡೀತಾ ಇದೆ ಸರ್. ಆ ಜಿಲ್ಲೆಯಲ್ಲಿ ಆ ಒಂದು ಸ್ಥಳನ ನಿಗದಿಪಡಿಸಿರ್ತಾರೆ. ಇದು 15 ಜಿಲ್ಲೆಗಳಲ್ಲಿ ಏಕಕಾಲದಲ್ಲಿ ನಡೆಯುವಂತ ಕಾರ್ಯಕ್ರಮ ಆಗಿದ್ದರಿಂದ ಪ್ರತಿಯೊಂದು ಸೇವಕರನ್ನ ಎಲೆಮರೆದ ಕಾಯಿಯಂತೆ ಮಾಡುವಂತ ಸೇವೆ ಸಲ್ಲಿಸಿದಂತವ್ರನ್ನ ನಾವು ಪತ್ತೆ ಹಚ್ಚಿ ಅವರಿಗೆ ಒಂದು ಗೌರವವನ್ನ ಸಲ್ಲಿಸುವಂತ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.